ಸಮುದಾಯ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈ ವರದಿಯಲ್ಲಿ ತಿಗಳರ ಅಂಕಿ ಕಡಿಮೆ ತೋರಿಸಲಾಗಿದೆ. ತಿಗಳ ಸಮುದಾಯ 5 ಲಕ್ಷ ಅಂತ ತೋರಿಸಲಾಗಿದೆ. ಆದರೆ ನಮ್ಮ ಸಮುದಾಯದ ಸುಮಾರು 30 ಲಕ್ಷ ಜನರಿದ್ದಾರೆ. ವರದಿಯನ್ನ ದಯಮಾಡಿ ಪುನರ್ ಪರಿಶೀಲನೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಕೋಲಾರದಲ್ಲಿ ಜಿಲ್ಲಾ ಮುಖಂಡ ವೆಂಕಟೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಮುದಾಯ ಕೇವಲ 5 ಲಕ್ಷ ಅಂತ ತೋರಿಸಲಾಗಿದೆ, ಆದರೆ ಅದಕ್ಕೂ ಜಾಸ್ತಿ ಇದೆ, 30 ಲಕ್ಷ ಇದ್ದಾರೆ. ಇದನ್ನ ಪಾರದರ್ಶಕವಾಗಿ ನಡೆಸಲಿ ಅಂತ ಹೇಳ್ತಿದ್ದಾರೆ. ಜಾತಿ ಜನಗಣತಿ ತುಂಬಾ ಕಡಿಮೆ ತೋರಿಸಿದ್ದಾರೆ. ಒಂದು ಜಿಲ್ಲೆಯಲ್ಲಿ ಸುಮಾರು ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಗೊಂಡ್ರೆ 1,40,000 ವೋಟರ್ಸ್ ಇದ್ದಾರೆ. ಜನಸಂಖ್ಯೆ ಅಲ್ಲ, ವೋಟರ್ಸ್. ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಯಲ್ಲಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರಲ್ಲಿ ಅತಿ ಹೆಚ್ಚಿದ್ದಾರೆ. ಬೆಳಗಾಮಲ್ಲಿದ್ದಾರೆ, ಶಿವಮೊಗ್ಗದಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ, ಕೆಆರ್ ನಗರಲ್ಲಿದ್ದಾರೆ, ಕೆಆರ್ ಪೇಟಲ್ಲಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಜನಾಂಗ ಸುಮಾರು 25ರಿಂದ 30 ಲಕ್ಷ ಜನಸಂಖ್ಯೆ ಇದ್ರೂ ಕೂಡ ಬರೀ 5 ಲಕ್ಷ ಅಂತ ಜನಗಣತಿಯನ್ನು ತೋರಿಸ್ತಾ ಇದ್ದಾರೆ. ಇದು ನಮಗಾದಂತ ನಮ್ಮ ಜನಾಂಗ ಸಮುದಾಯ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈ ವರದಿಯಲ್ಲಿ ತಿಗಳರ ಅಂಕಿ ಕಡಿಮೆ ತೋರಿಸಲಾಗಿದೆ. ತಿಗಳ ಸಮುದಾಯ 5 ಲಕ್ಷ ಅಂತ ತೋರಿಸಲಾಗಿದೆ. ಆದರೆ ನಮ್ಮ ಸಮುದಾಯದ ಸುಮಾರು 30 ಲಕ್ಷ ಜನರಿದ್ದಾರೆ. ವರದಿಯನ್ನ ದಯಮಾಡಿ ಪುನರ್ ಪರಿಶೀಲನೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಕೋಲಾರದಲ್ಲಿ ಜಿಲ್ಲಾ ಮುಖಂಡ ವೆಂಕಟೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಮುದಾಯ ಕೇವಲ 5 ಲಕ್ಷ ಅಂತ ತೋರಿಸಲಾಗಿದೆ, ಆದರೆ ಅದಕ್ಕೂ ಜಾಸ್ತಿ ಇದೆ, 30 ಲಕ್ಷ ಇದ್ದಾರೆ. ಇದನ್ನ ಪಾರದರ್ಶಕವಾಗಿ ನಡೆಸಲಿ ಅಂತ ಹೇಳ್ತಿದ್ದಾರೆ. ಜಾತಿ ಜನಗಣತಿ ತುಂಬಾ ಕಡಿಮೆ ತೋರಿಸಿದ್ದಾರೆ. ಒಂದು ಜಿಲ್ಲೆಯಲ್ಲಿ ಸುಮಾರು ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಗೊಂಡ್ರೆ 1,40,000 ವೋಟರ್ಸ್ ಇದ್ದಾರೆ. ಜನಸಂಖ್ಯೆ ಅಲ್ಲ, ವೋಟರ್ಸ್. ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಯಲ್ಲಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರಲ್ಲಿ ಅತಿ ಹೆಚ್ಚಿದ್ದಾರೆ. ಬೆಳಗಾಮಲ್ಲಿದ್ದಾರೆ, ಶಿವಮೊಗ್ಗದಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ, ಕೆಆರ್ ನಗರಲ್ಲಿದ್ದಾರೆ, ಕೆಆರ್ ಪೇಟಲ್ಲಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಜನಾಂಗ ಸುಮಾರು 25ರಿಂದ 30 ಲಕ್ಷ ಜನಸಂಖ್ಯೆ ಇದ್ರೂ ಕೂಡ ಬರೀ 5 ಲಕ್ಷ ಅಂತ ಜನಗಣತಿಯನ್ನು ತೋರಿಸ್ತಾ ಇದ್ದಾರೆ. ಇದು ನಮಗಾದಂತ ನಮ್ಮ ಜನಾಂಗ ಸಮುದಾಯ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈ ವರದಿಯಲ್ಲಿ ತಿಗಳರ ಅಂಕಿ ಕಡಿಮೆ ತೋರಿಸಲಾಗಿದೆ. ತಿಗಳ ಸಮುದಾಯ 5 ಲಕ್ಷ ಅಂತ ತೋರಿಸಲಾಗಿದೆ. ಆದರೆ ನಮ್ಮ ಸಮುದಾಯದ ಸುಮಾರು 30 ಲಕ್ಷ ಜನರಿದ್ದಾರೆ. ವರದಿಯನ್ನ ದಯಮಾಡಿ ಪುನರ್ ಪರಿಶೀಲನೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಕೋಲಾರದಲ್ಲಿ ಜಿಲ್ಲಾ ಮುಖಂಡ ವೆಂಕಟೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಮುದಾಯ ಕೇವಲ 5 ಲಕ್ಷ ಅಂತ ತೋರಿಸಲಾಗಿದೆ, ಆದರೆ ಅದಕ್ಕೂ ಜಾಸ್ತಿ ಇದೆ, 30 ಲಕ್ಷ ಇದ್ದಾರೆ. ಇದನ್ನ ಪಾರದರ್ಶಕವಾಗಿ ನಡೆಸಲಿ ಅಂತ ಹೇಳ್ತಿದ್ದಾರೆ. ಜಾತಿ ಜನಗಣತಿ ತುಂಬಾ ಕಡಿಮೆ ತೋರಿಸಿದ್ದಾರೆ. ಒಂದು ಜಿಲ್ಲೆಯಲ್ಲಿ ಸುಮಾರು ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಗೊಂಡ್ರೆ 1,40,000 ವೋಟರ್ಸ್ ಇದ್ದಾರೆ. ಜನಸಂಖ್ಯೆ ಅಲ್ಲ, ವೋಟರ್ಸ್. ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಯಲ್ಲಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರಲ್ಲಿ ಅತಿ ಹೆಚ್ಚಿದ್ದಾರೆ. ಬೆಳಗಾಮಲ್ಲಿದ್ದಾರೆ, ಶಿವಮೊಗ್ಗದಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ, ಕೆಆರ್ ನಗರಲ್ಲಿದ್ದಾರೆ, ಕೆಆರ್ ಪೇಟಲ್ಲಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಜನಾಂಗ ಸುಮಾರು 25ರಿಂದ 30 ಲಕ್ಷ ಜನಸಂಖ್ಯೆ ಇದ್ರೂ ಕೂಡ ಬರೀ 5 ಲಕ್ಷ ಅಂತ ಜನಗಣತಿಯನ್ನು ತೋರಿಸ್ತಾ ಇದ್ದಾರೆ. ಇದು ನಮಗಾದಂತ ನಮ್ಮ ಜನಾಂಗ ಸಮುದಾಯ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈ ವರದಿಯಲ್ಲಿ ತಿಗಳರ ಅಂಕಿ ಕಡಿಮೆ ತೋರಿಸಲಾಗಿದೆ. ತಿಗಳ ಸಮುದಾಯ 5 ಲಕ್ಷ ಅಂತ ತೋರಿಸಲಾಗಿದೆ. ಆದರೆ ನಮ್ಮ ಸಮುದಾಯದ ಸುಮಾರು 30 ಲಕ್ಷ ಜನರಿದ್ದಾರೆ. ವರದಿಯನ್ನ ದಯಮಾಡಿ ಪುನರ್ ಪರಿಶೀಲನೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಕೋಲಾರದಲ್ಲಿ ಜಿಲ್ಲಾ ಮುಖಂಡ ವೆಂಕಟೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಮುದಾಯ ಕೇವಲ 5 ಲಕ್ಷ ಅಂತ ತೋರಿಸಲಾಗಿದೆ, ಆದರೆ ಅದಕ್ಕೂ ಜಾಸ್ತಿ ಇದೆ, 30 ಲಕ್ಷ ಇದ್ದಾರೆ. ಇದನ್ನ ಪಾರದರ್ಶಕವಾಗಿ ನಡೆಸಲಿ ಅಂತ ಹೇಳ್ತಿದ್ದಾರೆ. ಜಾತಿ ಜನಗಣತಿ ತುಂಬಾ ಕಡಿಮೆ ತೋರಿಸಿದ್ದಾರೆ. ಒಂದು ಜಿಲ್ಲೆಯಲ್ಲಿ ಸುಮಾರು ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಗೊಂಡ್ರೆ 1,40,000 ವೋಟರ್ಸ್ ಇದ್ದಾರೆ. ಜನಸಂಖ್ಯೆ ಅಲ್ಲ, ವೋಟರ್ಸ್. ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಯಲ್ಲಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರಲ್ಲಿ ಅತಿ ಹೆಚ್ಚಿದ್ದಾರೆ. ಬೆಳಗಾಮಲ್ಲಿದ್ದಾರೆ, ಶಿವಮೊಗ್ಗದಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ,
ಕೆಆರ್ ನಗರಲ್ಲಿದ್ದಾರೆ, ಕೆಆರ್ ಪೇಟಲ್ಲಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಜನಾಂಗ ಸುಮಾರು 25ರಿಂದ 30 ಲಕ್ಷ ಜನಸಂಖ್ಯೆ ಇದ್ರೂ ಕೂಡ ಬರೀ 5 ಲಕ್ಷ ಅಂತ ಜನಗಣತಿಯನ್ನು ತೋರಿಸ್ತಾ ಇದ್ದಾರೆ. ಇದು ನಮಗಾದಂತ ನಮ್ಮ ಜನಾಂಗ ಸಮುದಾಯ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈ ವರದಿಯಲ್ಲಿ ತಿಗಳರ ಅಂಕಿ ಕಡಿಮೆ ತೋರಿಸಲಾಗಿದೆ. ತಿಗಳ ಸಮುದಾಯ 5 ಲಕ್ಷ ಅಂತ ತೋರಿಸಲಾಗಿದೆ. ಆದರೆ ನಮ್ಮ ಸಮುದಾಯದ ಸುಮಾರು 30 ಲಕ್ಷ ಜನರಿದ್ದಾರೆ. ವರದಿಯನ್ನ ದಯಮಾಡಿ ಪುನರ್ ಪರಿಶೀಲನೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಕೋಲಾರದಲ್ಲಿ ಜಿಲ್ಲಾ ಮುಖಂಡ ವೆಂಕಟೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಮುದಾಯ ಕೇವಲ 5 ಲಕ್ಷ ಅಂತ ತೋರಿಸಲಾಗಿದೆ, ಆದರೆ ಅದಕ್ಕೂ ಜಾಸ್ತಿ ಇದೆ, 30 ಲಕ್ಷ ಇದ್ದಾರೆ. ಇದನ್ನ ಪಾರದರ್ಶಕವಾಗಿ ನಡೆಸಲಿ ಅಂತ ಹೇಳ್ತಿದ್ದಾರೆ. ಜಾತಿ ಜನಗಣತಿ ತುಂಬಾ ಕಡಿಮೆ ತೋರಿಸಿದ್ದಾರೆ. ಒಂದು ಜಿಲ್ಲೆಯಲ್ಲಿ ಸುಮಾರು ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಗೊಂಡ್ರೆ 1,40,000ರಿಂದ 45,000 ವೋಟರ್ಸ್ ಇದ್ದಾರೆ. ಜನಸಂಖ್ಯೆ ಅಲ್ಲ, ವೋಟರ್ಸ್. ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಯಲ್ಲಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರಲ್ಲಿ ಅತಿ ಹೆಚ್ಚಿದ್ದಾರೆ. ಬೆಳಗಾಮಲ್ಲಿದ್ದಾರೆ, ಶಿವಮೊಗ್ಗದಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ, ಕೆಆರ್ ನಗರಲ್ಲಿದ್ದಾರೆ, ಕೆಆರ್ ಪೇಟಲ್ಲಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಜನಾಂಗ ಸುಮಾರು 25ರಿಂದ 30 ಲಕ್ಷ ಜನಸಂಖ್ಯೆ ಇದ್ರೂ ಕೂಡ ಬರೀ 5 ಲಕ್ಷ ಅಂತ ಜನಗಣತಿಯನ್ನು ತೋರಿಸ್ತಾ ಇದ್ದಾರೆ. ಇದು ನಮಗಾದಂತ ನಮ್ಮ ಜನಾಂಗ ಸಮುದಾಯ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈ ವರದಿಯಲ್ಲಿ ತಿಗಳರ ಅಂಕಿ ಕಡಿಮೆ ತೋರಿಸಲಾಗಿದೆ. ತಿಗಳ ಸಮುದಾಯ 5 ಲಕ್ಷ ಅಂತ ತೋರಿಸಲಾಗಿದೆ. ಆದರೆ ನಮ್ಮ ಸಮುದಾಯದ ಸುಮಾರು 30 ಲಕ್ಷ ಜನರಿದ್ದಾರೆ. ವರದಿಯನ್ನ ದಯಮಾಡಿ ಪುನರ್ ಪರಿಶೀಲನೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಕೋಲಾರದಲ್ಲಿ ಜಿಲ್ಲಾ ಮುಖಂಡ ವೆಂಕಟೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಮುದಾಯ ಕೇವಲ 5 ಲಕ್ಷ ಅಂತ ತೋರಿಸಲಾಗಿದೆ, ಆದರೆ ಅದಕ್ಕೂ ಜಾಸ್ತಿ ಇದೆ, 30 ಲಕ್ಷ ಇದ್ದಾರೆ. ಇದನ್ನ ಪಾರದರ್ಶಕವಾಗಿ ನಡೆಸಲಿ ಅಂತ ಹೇಳ್ತಿದ್ದಾರೆ. ಜಾತಿ ಜನಗಣತಿ ತುಂಬಾ ಕಡಿಮೆ ತೋರಿಸಿದ್ದಾರೆ. ಒಂದು ಜಿಲ್ಲೆಯಲ್ಲಿ ಸುಮಾರು ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಗೊಂಡ್ರೆ 1,40,000ರಿಂದ 45,000 ವೋಟರ್ಸ್ ಇದ್ದಾರೆ. ಜನಸಂಖ್ಯೆ ಅಲ್ಲ, ವೋಟರ್ಸ್. ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಯಲ್ಲಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರಲ್ಲಿ ಅತಿ ಹೆಚ್ಚಿದ್ದಾರೆ. ಬೆಳಗಾಮಲ್ಲಿದ್ದಾರೆ, ಶಿವಮೊಗ್ಗದಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ, ಕೆಆರ್ ನಗರಲ್ಲಿದ್ದಾರೆ, ಕೆಆರ್ ಪೇಟಲ್ಲಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಜನಾಂಗ ಸುಮಾರು 25ರಿಂದ 30 ಲಕ್ಷ ಜನಸಂಖ್ಯೆ ಇದ್ರೂ ಕೂಡ ಬರೀ 5 ಲಕ್ಷ ಅಂತ ಜನಗಣತಿಯನ್ನು ತೋರಿಸ್ತಾ ಇದ್ದಾರೆ. ಇದು ನಮಗಾದಂತ ನಮ್ಮ ಜನಾಂಗ ಸಮುದಾಯ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈ ವರದಿಯಲ್ಲಿ ತಿಗಳರ ಅಂಕಿ ಕಡಿಮೆ ತೋರಿಸಲಾಗಿದೆ. ತಿಗಳ ಸಮುದಾಯ 5 ಲಕ್ಷ ಅಂತ ತೋರಿಸಲಾಗಿದೆ. ಆದರೆ ನಮ್ಮ ಸಮುದಾಯದ ಸುಮಾರು 30 ಲಕ್ಷ ಜನರಿದ್ದಾರೆ. ವರದಿಯನ್ನ ದಯಮಾಡಿ ಪುನರ್ ಪರಿಶೀಲನೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಕೋಲಾರದಲ್ಲಿ ಜಿಲ್ಲಾ ಮುಖಂಡ ವೆಂಕಟೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಮುದಾಯ ಕೇವಲ 5 ಲಕ್ಷ ಅಂತ ತೋರಿಸಲಾಗಿದೆ, ಆದರೆ ಅದಕ್ಕೂ ಜಾಸ್ತಿ ಇದೆ, 30 ಲಕ್ಷ ಇದ್ದಾರೆ. ಇದನ್ನ ಪಾರದರ್ಶಕವಾಗಿ ನಡೆಸಲಿ ಅಂತ ಹೇಳ್ತಿದ್ದಾರೆ. ಜಾತಿ ಜನಗಣತಿ ತುಂಬಾ ಕಡಿಮೆ ತೋರಿಸಿದ್ದಾರೆ. ಒಂದು ಜಿಲ್ಲೆಯಲ್ಲಿ ಸುಮಾರು ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಗೊಂಡ್ರೆ 1,40,000ರಿಂದ 45,000 ವೋಟರ್ಸ್ ಇದ್ದಾರೆ. ಜನಸಂಖ್ಯೆ ಅಲ್ಲ, ವೋಟರ್ಸ್. ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಯಲ್ಲಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರಲ್ಲಿ ಅತಿ ಹೆಚ್ಚಿದ್ದಾರೆ. ಬೆಳಗಾಮಲ್ಲಿದ್ದಾರೆ, ಶಿವಮೊಗ್ಗದಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ, ಕೆಆರ್ ನಗರಲ್ಲಿದ್ದಾರೆ, ಕೆಆರ್ ಪೇಟಲ್ಲಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಜನಾಂಗ ಸುಮಾರು 25ರಿಂದ 30 ಲಕ್ಷ ಜನಸಂಖ್ಯೆ ಇದ್ರೂ ಕೂಡ ಬರೀ 5 ಲಕ್ಷ ಅಂತ ಜನಗಣತಿಯನ್ನು ತೋರಿಸ್ತಾ ಇದ್ದಾರೆ. ಇದು ನಮಗಾದಂತ ನಮ್ಮ ಜನಾಂಗ ಸಮುದಾಯ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈ ವರದಿಯಲ್ಲಿ ತಿಗಳರ ಅಂಕಿ ಕಡಿಮೆ ತೋರಿಸಲಾಗಿದೆ. ತಿಗಳ ಸಮುದಾಯ 5 ಲಕ್ಷ ಅಂತ ತೋರಿಸಲಾಗಿದೆ. ಆದರೆ ನಮ್ಮ ಸಮುದಾಯದ ಸುಮಾರು 30 ಲಕ್ಷ ಜನರಿದ್ದಾರೆ. ವರದಿಯನ್ನ ದಯಮಾಡಿ ಪುನರ್ ಪರಿಶೀಲನೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಕೋಲಾರದಲ್ಲಿ ಜಿಲ್ಲಾ ಮುಖಂಡ ವೆಂಕಟೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಮುದಾಯ ಕೇವಲ 5 ಲಕ್ಷ ಅಂತ ತೋರಿಸಲಾಗಿದೆ, ಆದರೆ ಅದಕ್ಕೂ ಜಾಸ್ತಿ ಇದೆ, 30 ಲಕ್ಷ ಇದ್ದಾರೆ. ಇದನ್ನ ಪಾರದರ್ಶಕವಾಗಿ ನಡೆಸಲಿ ಅಂತ ಹೇಳ್ತಿದ್ದಾರೆ. ಜಾತಿ ಜನಗಣತಿ ತುಂಬಾ ಕಡಿಮೆ ತೋರಿಸಿದ್ದಾರೆ. ಒಂದು ಜಿಲ್ಲೆಯಲ್ಲಿ ಸುಮಾರು ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಗೊಂಡ್ರೆ 1,40,000ರಿಂದ 45,000 ವೋಟರ್ಸ್ ಇದ್ದಾರೆ. ಜನಸಂಖ್ಯೆ ಅಲ್ಲ, ವೋಟರ್ಸ್. ಅದೇ ರೀತಿಯಾಗಿ
ಪ್ರತಿ ಜಿಲ್ಲೆಯಲ್ಲಿದ್ದಾರೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರಲ್ಲಿ ಅತಿ ಹೆಚ್ಚಿದ್ದಾರೆ, ಬೆಳಗಾಮಲ್ಲಿದ್ದಾರೆ, ಶಿವಮೊಗ್ಗದಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ, ಕೆಆರ್ ನಗರಲ್ಲಿದ್ದಾರೆ, ಕೆಆರ್ ಪೇಟಲ್ಲಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಜನಾಂಗ ಸುಮಾರು 25ರಿಂದ 30 ಲಕ್ಷ ಜನಸಂಖ್ಯೆ ಇದ್ರೂ ಕೂಡ ಬರೀ 5 ಲಕ್ಷ ಅಂತ ಜನಗಣತಿಯನ್ನು ತೋರಿಸ್ತಾ ಇದ್ದಾರೆ. ಇದು ನಮಗಾದಂತ ನಮ್ಮ ಜನಾಂಗ